ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಅವರ ಪತ್ನಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳಾದ ಕಾರ್ತಿಕ್ ಹಾಗೂ ಕಾವ್ಯ ವಾಸಿಸುತ್ತಿದ್ದರು. ಅವರ ಮನೆ ದೊಡ್ಡದಾಗಿರಲಿಲ್ಲ, ಹಣವೂ ಹೆಚ್ಚಿರಲಿಲ್ಲ. ಆದರೆ ಆ ಮನೆಯಲ್ಲಿ ಪ್ರೀತಿ, ನಗು ಮತ್ತು ನೆಮ್ಮದಿಗೆ ಕೊರತೆ ಇರಲಿಲ್ಲ. ರಾಮಯ್ಯ ರೈತನಾಗಿದ್ದನು. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆಯೇ ಹೊಲಕ್ಕೆ ಹೋಗುತ್ತಿದ್ದ. ಲಕ್ಷ್ಮಿ ಮನೆಯ ಕೆಲಸ ಮುಗಿಸಿ ಹೊಲದಲ್ಲಿ ಗಂಡನಿಗೆ ಸಹಾಯ ಮಾಡುತ್ತಿದ್ದಳು. ಎಷ್ಟೇ ಕಷ್ಟ ಇದ್ದರೂ ಮಕ್ಕಳ ಶಿಕ್ಷಣಕ್ಕೆ ಎಂದಿಗೂ ಕೊರತೆ ಬರದಂತೆ ನೋಡಿಕೊಳ್ಳುತ್ತಿದ್ದರು. ಪ್ರತಿದಿನ ರಾತ್ರಿ ನಾಲ್ವರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರು. ರಾಮಯ್ಯ ಮಕ್ಕಳಿಗೆ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದ: ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಒಳ್ಳೆಯ ಗುಣ ಮತ್ತು ತಂದೆ ತಾಯಿಯ ಆಶೀರ್ವಾದ ಕಳೆದುಕೊಂಡರೆ ಮತ್ತೆ ಸಿಗುವುದಿಲ್ಲ. ಆ ಮಾತು ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರಾಮಯ್ಯನಿಗೆ ಎದೆನೋವು ಕಾಣಿಸಿಕೊಂಡಿತು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ಹಲವು ದಿನ ಚಿಕಿತ್ಸೆ ನೀಡಿದರು. ಮನೆಯಲ್ಲಿದ್ದ ಹಣ, ಲಕ್ಷ್ಮಿಯ ಚಿನ್ನ, ಹೊಲದ ಒಂದು ಭಾಗ ಎಲ್ಲವನ್ನೂ ಮಾರಬೇಕಾಯಿತು. ಆದರೆ ವಿಧಿಯ ಮುಂದೆ ಯಾರೂ ಗೆಲ್ಲಲಿಲ್ಲ. ಒಂದು ಬೆಳಗ್ಗೆ ರಾಮಯ್ಯ ಕೊನೆಯುಸಿರೆಳೆದರು. ಆ ದಿನದಿಂದ ಲಕ್ಷ್ಮಿಯ ಜೀವನವೇ ಬದಲಾಯಿತು. ಅವಳು ಬೆಳಗ್ಗೆ ಮನೆ ಕೆಲಸ, ನಂತರ ಕೂಲಿ ಕೆಲಸ, ಸಂಜೆ ಮಕ್ಕಳ ಓದು, ರಾತ್ರಿ ಮುಂದಿನ ದಿನದ ಚಿಂತೆಯಲ್ಲಿ ಕಳೆಯುತ್ತಿದ್ದಳು. ಎಷ್ಟೇ ಹಸಿವಿದ್ದರೂ ಮೊದಲು ಮಕ್ಕಳಿಗೆ ಊಟ ಹಾಕಿ ನಂತರ ಉಳಿದಿದ್ದನ್ನು ತಿನ್ನುತ್ತಿದ್ದಳು. ಒಮ್ಮೆ ಕಾರ್ತಿಕ್ ಶಾಲೆಯಲ್ಲಿ ಪ್ರವಾಸಕ್ಕೆ ಹೋಗಲು ಹಣ ಕೇಳಿದ. ಲಕ್ಷ್ಮಿಯ ಬಳಿ ಹಣ ಇರಲಿಲ್ಲ. ಆ ರಾತ್ರಿ ಅವಳು ತನ್ನ ಮದುವೆಯ ದಿನದಿಂದ ಉಳಿಸಿಕೊಂಡಿದ್ದ ಬೆಳ್ಳಿಯ ಕಾಲುಂಗುರವನ್ನು ಮಾರಿಬಿಟ್ಟಳು. ಮರುದಿನ ಹಣ ಕೊಟ್ಟಾಗ ಕಾರ್ತಿಕ್ ಸಂತೋಷದಿಂದ, ಅಮ್ಮ, ಇಷ್ಟು ಬೇಗ ಹಣ ಎಲ್ಲಿಂದ ಬಂತು ಎಂದು ಕೇಳಿದ. ಲಕ್ಷ್ಮಿ ನಗುತ್ತಾ, ನನಗೆ ಸ್ವಲ್ಪ ಉಳಿಸಿಕೊಂಡಿದ್ದ ಹಣ ಇತ್ತು ಮಗನೇ, ಆದರೆ ಆ ಸತ್ಯವನ್ನು ಯಾರಿಗೂ ಹೇಳಲಿಲ್ಲ. ವರ್ಷಗಳು ಕಳೆಯುತ್ತಾ ಹೋದವು. ಕಾರ್ತಿಕ್ ಚೆನ್ನಾಗಿ ಓದಿ ಇಂಜಿನಿಯರ್ ಆದನು. ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಕಾವ್ಯ ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯಲ್ಲಿ ನೇಮಕವಾಯಿತು. ಆ ದಿನ ಲಕ್ಷ್ಮಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ನಿಮ್ಮ ಅಪ್ಪ ಇದ್ದಿದ್ದರೆ ಇಂದು ತುಂಬ ಖುಷಿಪಡುತ್ತಿದ್ದರು ಎಂದು ಹೇಳಿ ಇಬ್ಬರನ್ನು ಅಪ್ಪಿಕೊಂಡಳು. ಆರಂಭದಲ್ಲಿ ಕಾರ್ತಿಕ್ ಪ್ರತಿದಿನ ಅಮ್ಮನಿಗೆ ಕರೆ ಮಾಡುತ್ತಿದ್ದ. ಆದರೆ ದಿನಗಳು ಕಳೆದಂತೆ ಕೆಲಸದ ಒತ್ತಡ ಹೆಚ್ಚಾಯಿತು. ಫೋನುಗಳು ವಾರಕ್ಕೊಮ್ಮೆ, ನಂತರ ತಿಂಗಳಿಗೊಮ್ಮೆ ಮಾತ್ರ ಆಗತೊಡಗಿದವು. ಲಕ್ಷ್ಮಿ ಮಾತ್ರ ಪ್ರತಿದಿನ ಮಗನ ಕರೆಗಾಗಿ ಕಾಯುತ್ತಿದ್ದಳು. ಒಂದು ಸಂಜೆ ಮಳೆ ಬರುತ್ತಿತ್ತು. ಲಕ್ಷ್ಮಿ ಮನೆಯ ಮುಂದೆ ಕುಳಿತು ರಸ್ತೆಯ ಕಡೆ ನೋಡುತ್ತಾ ಇವತ್ತು ಕಾರ್ತಿಕ್ ಬರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಆದರೆ ಆ ದಿನವೂ ಅವನು ಬರಲಿಲ್ಲ. ಕೆಲವು ದಿನಗಳ ನಂತರ ಲಕ್ಷ್ಮಿಗೆ ತೀವ್ರ ಜ್ವರ ಬಂತು. ಕಾವ್ಯ ಆಸ್ಪತ್ರೆಗೆ ದಾಖಲಿಸಿದಳು. ವೈದ್ಯರು ವಿಶ್ರಾಂತಿ ಬೇಕೆಂದರು. ಕಾವ್ಯ ಅಣ್ಣನಿಗೆ ಹಲವಾರು ಬಾರಿ ಕರೆ ಮಾಡಿದಳು. ಆದರೆ ಅವನು ಮೀಟಿಂಗ್ನಲ್ಲಿ ಇದ್ದ ಕಾರಣ ಕರೆ ಸ್ವೀಕರಿಸಲಿಲ್ಲ. ಮರುದಿನ ಬೆಳಗ್ಗೆ ಕರೆ ಮಾಡಿದಾಗ ಕಾವ್ಯ ಅಳುತ್ತಾ ಹೇಳಿದಳು, ಅಣ್ಣ, ಅಮ್ಮ ನಿನ್ನನ್ನು ನೋಡಬೇಕು ಅಂತ ರಾತ್ರಿ ಪೂರ್ತಿ ಹೇಳುತ್ತಿದ್ದರು. ಅದನ್ನು ಕೇಳಿದ ಕಾರ್ತಿಕ್ಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ತಕ್ಷಣ ರಜೆ ತೆಗೆದುಕೊಂಡು ಹಳ್ಳಿಗೆ ಬಂದ. ಆಸ್ಪತ್ರೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ಅಮ್ಮನ ಕೈ ಹಿಡಿದು ಜೋರಾಗಿ ಅಳತೊಡಗಿದ. ಅಮ್ಮ, ನನ್ನನ್ನು ಕ್ಷಮಿಸು. ನಿನ್ನ ಕಷ್ಟ ಮರೆತು ಕೆಲಸದ ಹಿಂದೆ ಓಡಿದೆ. ಲಕ್ಷ್ಮಿ ಅವನ ತಲೆಯ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳಿದಳು, ಮಗನೇ, ತಾಯಿ ಮಕ್ಕಳ ಮೇಲೆ ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಕೆಲಸ ಎಷ್ಟೇ ದೊಡ್ಡದಾದರೂ ಕುಟುಂಬಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆ ಮಾತು ಕಾರ್ತಿಕ್ನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಿಸಿತು. ಕೆಲವು ದಿನಗಳ ಚಿಕಿತ್ಸೆಯ ನಂತರ ಲಕ್ಷ್ಮಿ ಗುಣಮುಖಳಾದಳು. ಕಾರ್ತಿಕ್ ಅಮ್ಮನನ್ನು ತನ್ನ ಜೊತೆಗೆ ನಗರಕ್ಕೆ ಕರೆದುಕೊಂಡು ಹೋದ. ಪ್ರತಿದಿನ ಬೆಳಗ್ಗೆ ಅಮ್ಮನ ಜೊತೆ ಚಹಾ ಕುಡಿಯುತ್ತಿದ್ದ. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಅವಳ ಜೊತೆ ಸಮಯ ಕಳೆಯುತ್ತಿದ್ದ.
ಒಂದು ದಿನ ಅವನು ಅಮ್ಮನಿಗೆ ಸುಂದರವಾದ ಹೊಸ ಸೀರೆ ಉಡುಗೊರೆಯಾಗಿ ಕೊಟ್ಟು ಹೇಳಿದನು, ಅಮ್ಮ, ನೀನು ನನಗಾಗಿ ಜೀವನವನ್ನೇ ತ್ಯಾಗ ಮಾಡಿದ್ದೆ. ಇನ್ನು ಮುಂದೆ ನಿನ್ನ ಮುಖದಲ್ಲಿ ಕಣ್ಣೀರು ಬರಲು ನಾನು ಬಿಡುವುದಿಲ್ಲ. ಲಕ್ಷ್ಮಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಆ ಕ್ಷಣದಲ್ಲಿ ಅವಳು ಮನಸ್ಸಿನಲ್ಲೇ ತನ್ನ ಗಂಡ ರಾಮಯ್ಯನನ್ನು ನೆನೆದು, ನೋಡಿ, ನಮ್ಮ ಮಕ್ಕಳು ನಾವು ಕಂಡ ಕನಸಿನಂತೆ ಬೆಳೆದಿದ್ದಾರೆ ಎಂದು ಹೇಳಿಕೊಂಡಳು. ಸ್ನೇಹಿತರೆ, ತಂದೆ ತಾಯಿಯ ತ್ಯಾಗವನ್ನು ಹಣದಿಂದ ತೀರಿಸಲು ಸಾಧ್ಯವಿಲ್ಲ. ಅವರು ಬದುಕಿರುವಾಗಲೇ ಅವರಿಗೆ ಪ್ರೀತಿ, ಸಮಯ ಮತ್ತು ಗೌರವ ಕೊಡುವುದೇ ನಿಜವಾದ ಯಶಸ್ಸು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.